ಹೋದ ಜನ್ಮದಲ್ಲಿ ಮದ್ವೆ ಆಗಿರೋನೆ ಮತ್ತೆ ಮದ್ವೆ ಆಗಕ್ಕೆ ಇಷ್ಟಪಡ್ತೀನ ಅಂತ. ಇವಾಗ ನೀವು ನನ್ನೇ ಮದ್ವೆ ಆಗ್ತೀರಾ ಇನ್ನೊಂದ್ ಜನ್ಮ ಸಿಕ್ಕಿದ್ರೆ? ಈ ತರ ಇಲ್ದೆ ಹೋದ್ರೆ ನಾನು ಶಾಬಾಷ್ ಶಾಬಾಷ್ ಶಾಬಾಷ್. ವಂದನೆ ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜಾಣೆಗೆ. ಏನಂತಂದ್ರೆ ನೀವು ಮತ್ತೆ ಮದುವೆ ಆದರೆ ಇವಾಗ ಮದುವೆ ಆಗಿರೋ ಮತ್ತೆ ರೀಬರ್ತ್ ಆದರೆ ಇವಾಗ ಮದುವೆ ಆಗಿರೋರ್ನೇ ಮತ್ತೆ ಮದುವೆ ಆಗ್ತೀರಾ ಅಂತ. ನೀವು ಆಗ್ತೀರಾ? ಅಂದರೆ ಇವಾಗ ನನ್ನ ಜನ್ಮ, ನಾನು ಇವಾಗ ಸತ್ತು ಮತ್ತೆ ರೀಬರ್ತ್ ಆಗ್ತೀನಿ. ನಾನು ಮದುವೆ ಆಗಿರೋ ಇವಾಗ ಮದುವೆ ಹೋದ ಜನ್ಮದಲ್ಲಿ ಮದುವೆ ಆಗಿರೋನೇ ಮತ್ತೆ ಮದುವೆ ಆಗಕ್ಕೆ ಇಷ್ಟಪಡ್ತೀನ ಅಂತ. ಹಂಗೆ ಆಯ್ತು. ಇವಾಗ ನಾನು ದೊಡ್ಡವಳಾದ್ಮೇಲೆ ಆ ಥರ ಎಲ್ಲ. ಇವಾಗ ನೀವು ನನ್ನೇ ಮದುವೆ ಆಗ್ತೀರಾ ಇನ್ನೊಂದು ಜನ್ಮ ಸಿಕ್ಕಿದ್ರೆ? ಅವಾಗ ಈ ತರ ಇಲ್ದೆ ಹೋದ್ರೆ ನಾನು ಎಲ್ಲ ರೆಕಾರ್ಡ್ ಆಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಧ್ರುವರಿಯಾನ. ನಾನು ವರಲಕ್ಷ್ಮಿ ದಯಾನಂದ್. ಆ್ಯಂಡ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ತಮ್ಮನೇಲಲ್ಲಿ ನೋಡಿ ಆಲ್ರೆಡಿ ತಿಳ್ಕೊಂಡಿರ್ತೀರಾ. ನನ್ನ ಮಗನ ಹೊಸಲು ದಾಟಿಸೋ ಶಾಸ್ತ್ರನ ನಾನು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಒಂದು 9 ಮಂತ್ದು ಫೋಟೋಶೂಟ್ ಇತ್ತು. ಸೊ ಫಸ್ಟ್ ಅದನ್ನು ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅವನಿಗೆ ಒಂದು ಲವರ್ ಬಾಯ್ ಥೀಮಲ್ಲಿ ಕೆಳಗಡೆ ಒಂದು ಬ್ಲ್ಯಾಕ್ ಕಲರ್ ಸ್ಕ್ರೀನ್ ಹಾಕಿ ಅದ್ರ ಮೇಲೆ ಗುಲಾಬಿ ದಳಗಳನ್ನ ಹಾಕಿ ಪಕ್ಕದಲ್ಲಿ ಒಂದು ಆರ್ಟಿಫಿಷಿಯಲ್ ಫ್ಲವರ್ದು ಮಾಲೆ ಏನು ಬರುತ್ತೋ ಅದನ್ನು 9 ಅಂತ ಬರೆದು ಅವನಿಗೆ ಮುಖಕ್ಕೂ ಮೈಗೂ ಮುತ್ತೆಲ್ಲ ಕೊಟ್ಬಿಟ್ಟು ಒಂದು ಲವರ್ ಬಾಯ್ ಥೀಮಲ್ಲಿ ಇವತ್ತಿನ ಫೋಟೋಶೂಟ್ ಮಾಡ್ತಾ ಇರೋವಂಥದ್ದು. ಎಲ್ಲರೂ ಅನ್ಕೋಬಹುದು ಮಕ್ಕಳಿಗೆ ಸ್ಕಿನ್ಗೆ ಲಿಪ್ಸ್ಟಿಕ್ ಅದೆಲ್ಲ ಹಾಕ್ತಾ ಇದ್ದೀರಾ, ಸರಿ ಅಲ್ಲ ಅಲ್ವಾ ಅಂತ. ಅಫ್ಕೋರ್ಸ್ ಖಂಡಿತ ಅದು ಒಳ್ಳೇದಲ್ಲ, ನಾನು ಕೂಡ ರೆಕಮೆಂಡ್ ಮಾಡಲ್ಲ. ಬಟ್ ನಾನು ಇದನ್ನ ಹಚ್ಚೋದಕ್ಕೂ ಮುಂಚೆ ಅವನಿಗೆ ಕೈ ಮೇಲೆ ಪ್ಯಾಚ್ ಟೆಸ್ಟ್ ಮಾಡಿ ನೋಡಿದ್ದೀನಿ 1 ಅವರ್ ಬಿಟ್ಟು. ಸೊ ಅದು ಅವ್ನಿಗೇನು ಆಗಲ್ಲ ಅಂತ, ರಿಯಾಕ್ಟ್ ಆಗಲ್ಲ ಅಂತ ಗೊತ್ತಾದ ಮೇಲೆನೆ ನಾನು ಯೂಸ್ ಮಾಡಿದ್ದೀನಿ. ಆ್ಯಂಡ್ ಎಕ್ಸ್ಪೈರಿ ಡೇಟ್ ಎಲ್ಲ ನೋಡ್ಕೊಂಡು ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೇದು. ಸೊ ಅದನ್ನ ನೋಡ್ಕೊಂಡೆ ನಾನು ಮಾಡಿದ್ದೀನಿ. ಆ್ಯಕ್ಚುಲಿ ಫ್ರೆಂಡ್ಸ್, ನಾನು 6 ತಿಂಗಳು ಒಳಗಡೆ ಮಾಡ್ತಕ್ಕಂತಹ ಎಲ್ಲ ಫೋಟೋಶೂಟನ್ನು ನನ್ನ ಮಗನಿಗೆ ದಿ ಬೆಸ್ಟ್ ಮಾಡಿಬಿಟ್ಟಿದ್ದೀನಿ. ಅದರಲ್ಲೂ ಶಿವ ಆಗ್ಬೋದು, ರಾಘವೇಂದ್ರ ಸ್ವಾಮಿ ಆಗ್ಬೋದು, ಸಾಯಿಬಾಬಾ ಆಗ್ಬೋದು, ಆಮೇಲೆ ಕನ್ನಡ ರಾಜ್ಯೋತ್ಸವ ಥೀಮ್ ಆಗ್ಬೋದು, ಸ್ವಾತಂತ್ರ್ಯ ದಿನಾಚರಣೆದು, ಆಮೇಲೆ ರಿಪಬ್ಲಿಕ್ ಡೇದು, ಈ ಥರ ಸುಮಾರು ಒಳ್ಳೊಳ್ಳೆ ಥೀಮಲ್ಲಿ ನಾನು ಫೋಟೋಶೂಟ್ನ ಆಲ್ರೆಡಿ ಅವನಿಗೆ ಮಾಡಿದ್ದೀನಿ. ಅದ್ರ ಜೊತೆಗೆ ಸಿಂಪಲ್ ಆಗಿ ಎವ್ರಿ ಮಂತ್ ಫೋಟೋಶೂಟ್ ಏನೋ ಅದು ಮಾಡ್ಕೊಳ್ತಾ ಬಂದಿದ್ದೀನಿ. 6 ತಿಂಗಳೊಳಗಡೆ ಏನಾದರೂ ಈಸಿಯಾಗಿ ಮಾಡ್ಕೊಬಿಡ್ಬೋದು. ಬಟ್ 6 ತಿಂಗಳ ನಂತರ ಮಕ್ಕಳು ಅಷ್ಟು ಕೋಆಪರೇಟಿವ್ ಇರಲ್ಲ. ಸೊ ಅದನ್ನ ನೋಡಿಕೊಂಡು ನಾವೇನಿದ್ರು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಅದೇ ಥರನೇ ನಾನು ಇವಾಗ ಒಂದು 6 ತಿಂಗಳು ಕಳೆದ ನಂತರ ಇದರ ಸಿಂಪಲ್ ಆಗಿ ಮಾಡ್ಕೋತಾ ಇದ್ದೀನಿ. ಫೋಟೋಶೂಟ್ ಮುಗಿದ ತಕ್ಷಣ ನಾನು ಫಸ್ಟ್ ಮಾಡಿದ ಕೆಲಸನೇ ನನ್ನ ಮಗನಿಗೆ ಒಂದು ಒದ್ದೆ ಬಟ್ಟೆಲಿ ಮೈಯೆಲ್ಲ ನೀಟಾಗಿ ಒರೆಸ್ಕೊತಾ ಇರೋದು. ಆ್ಯಕ್ಚುಲಿ ಅವನಿಗೆ ಹುಷಾರಿಲ್ಲ ಇವಾಗ. ಸೊ ನಾವು ಸ್ನಾನ ಕೂಡ ಅವನಿಗೆ ಮಾಡಿಸಿಲ್ಲ, ಬರೀ ಬಟ್ಟೆಲಿ ಮೈ ಒರೆಸ್ಕೊಂಡೆ ಶೂಟ್ ಕೂಡ ಮಾಡ್ಕೊಂಡಿರೋವಂಥದ್ದು. ಸೊ ಅದಾದಮೇಲೂ ಕೂಡ ಸ್ನಾನ ಮಾಡಿಸ್ಬೋದಿತ್ತು, ಬಟ್ ಮಾಡಿಸಿದ್ರೆ ಜ್ವರ ಏನಾದ್ರು ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅವನಿಗೆ ನಾವು ಬರೀ ಮೈ ಒರೆಸ್ಕೊಂಡೇನೆ ಮುಗಿಸ್ಕೊಂಡು. ಇಲ್ಲಿ ಕೆಳಗೆ ಬಿಡಿ ಅಂದ್ಬಿಟ್ಟು ಅವನು ಅಳ್ತಾ ಇದ್ದಾನೆ. ಆ್ಯಕ್ಚುಲಿ ಅವನು 3 ತಿಂಗಳು ಮುಂಚೆನೆ ಅವ್ನು ಹೊಸಲು ದಾಟಕ್ಕೆ ರೆಡಿ ಇದ್ದ. ಅಂದರೆ ಅವ್ನ ಮೈಲ್ ಸ್ಟೋನ್ಸ್ನೆಲ್ಲ ಅವನು ಬೇಗ ಮುಗಿಸಿದ್ದಾನೆ. ಬಟ್ ನಾವೇನೆ ಬಾಗಿಲು ತೆಗೆದೇ ಇದ್ದಿದ್ದರಿಂದ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಬಂದಿದ್ವಿ. ಇನ್ನೇನು ಅವನು ನಿಂತು ಓಡಾಡ್ತಿದ್ದಾನೆ. ಅವ್ನು ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿರ್ತೀರಾ. ಸೊ ಅದಾಗಕ್ಕಿಂತ ಮುಂಚೆ ಈ ಶಾಸ್ತ್ರ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಾವಿವತ್ತು ಮಾಡಿರೋವಂಥದ್ದು. ಸೊ ನೋಡಿ, ಫಸ್ಟ್ ಅವನ್ನ ನಾವೇನು ಏನೋ ಕರೆದು ಮಾಡಿ ಎಲ್ಲ ಮಾಡಲಿಲ್ಲ. ಅವನ್ನ ಆರಾಮ್ಸೆ ಆಚೆ ಹೋಗೋಕ್ಕೆ ಬಿಟ್ಬಿಟ್ವಿ. ಸೊ ಅವನು ಹೊಸಲು ದಾಟ್ಬಿಟ್ಟ. ಸೊ ಹೊಸಲು ದಾಟಾದ್ಮೇಲೆ ಯೂಶಲಿ ಎಲ್ಲರೂ ಮಾಡೋ ಹಾಗೆ ನಾವು ಕೂಡ ಹೊಸಲು ಪೂಜೆ ಮಾಡಿ ಕಾಯಿ ಹೊಡೆದು ಆ್ಯಂಡ್ ದೇವರಿಗೆ ದೀಪ ಹಚ್ಬಿಟ್ಟು ಮಗುಗೆ ತಲೆ ಮೇಲಿಂದ ಸಿಗಡ್ಬು ಮಾಡಿಬಿಟ್ಟು ಹಾಕ್ತಾರೆ. ಸೊ ನಾನು ಅದೆಲ್ಲ ಮಾಡೋಕ್ಕೆ ನನ್ನ ಕೈಲಿ ಕಷ್ಟ ಆಗ್ತಿತ್ತು. ನಾನು ಒಬ್ಬಳೇ ಇದ್ದದ್ರಿಂದ ತಯಾರಿ ಮಾಡ್ಕೊಳ್ಳೋಕೆ ನಂಗೆ ಅಷ್ಟು ಸಮಯನೂ ಇರಲಿಲ್ಲ. ಹಾಗಾಗಿ ಸಿಂಪಲ್ ಆಗೇನೆ ಹೊಸಲು ದಾಟಿಸಿ ಕಾಯಿ ಒಂದು ಹೊಡೆದ್ಬಿಟ್ಟು ಪೂಜೆ ಗೀಜೆ ಮಾಡಿದ್ದು. ಶಾಬಾಷ್ ಶಾಬಾಷ್ ಶಾಬಾಷ್. Congratulations.
ಅವ್ರ ಪಪ್ಪನ್ ನೋಡ್ತಾನೆ. ಕಂಗ್ರ್ಯಾಚುಲೇಷನ್ಸ್, ಗಿವ್ ಮಿ ಹ್ಯಾಂಡ್. ಕೊಡಿ ನಿಮ್ಮ ಕೈನ. ಸಾಧಕ ಕೊಡು. ಆ್ಯಕ್ಚುಲಿ ಎಲ್ಲರೂ ಇದನ್ನ ಮಿಡಲಲ್ಲಿ ಇಡ್ತಾರಲ್ಲ ಬುಕ್ಸ್ನ, ನಾನು ಹಂಗಿರ್ಬಾರ್ದು. ಮಧ್ಯದಲ್ಲಿ ಇಟ್ರೆ ಅಫ್ಕೋರ್ಸ್ ಅದೇ ಮುಡ್ತಾರೆ ಅಂದ್ಬಿಟ್ಟು ಸೈಡಲ್ಲಿ ಇಟ್ಟೆ. ಅಷ್ಟು ಹೊಸಲು ದಾಟ್ಸಾದ್ಮೇಲೆ ಅವನಿಗೆ ಇವಾಗ ಪೂಜೆ ಮಾಡಬೇಕಲ್ಲ. ಪೂಜೆಗೂ ಮುಂಚೆ ಮಗು ಫಸ್ಟ್ ಏನು ಚೂಸ್ ಮಾಡ್ತಾನೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಯಥಾರ್ಥವೂ ಇದೇ ಥರ ಮಾಡಿದ್ದೆ. ಸೊ ಅದೇ ಥರನೇ ಬುಕ್ಕು, ಪೆನ್ನು, ದುಡ್ಡು ಮತ್ತು ಡ್ರೈ ಫ್ರೂಟು ಮನೇಲಿ ಏನೇನು ಅವೈಲೇಬಲ್ ಇತ್ತೋ ಅಂಥದ್ದನ್ನ ಜೋಡಿಸಿದ್ದೆ. ಮಕ್ಕಳು ಇದ್ರಲ್ಲಿ ಏನು ಎತ್ಕೊಳ್ತಾರೆ ಅನ್ನೋದೇ ಯಾವಾಗಲೂ ಒಂಥರ ಕ್ಯೂರಿಯಾಸಿಟಿ. ಸೊ ಆ್ಯಕ್ಚುಲಿ ಎಲ್ಲರೂ ಮಕ್ಕಳು ಪೆನ್ನು, ಬುಕ್ ಎತ್ಕೊಳ್ಳಿ ಅನ್ನೋ ಕಾರಣಕ್ಕೇ ಇಂಟೆನ್ಷನಲ್ಲೇ ಬಿಡ್ತಾರೆ. ಅಟ್ ದ ಸೇಮ್ ಟೈಮ್ ಮಧ್ಯದಲ್ಲಿ ಪೆನ್ನು, ಬುಕ್ನೆಲ್ಲ ಇಡ್ತಾರೆ, ಮಗು ಅದನ್ನು ಪಿಕ್ ಮಾಡಲಿ ಅನ್ನೋ ಕಾರಣಕ್ಕೆ. ನಾನು ಇಲ್ಲ, ಅವ್ರಿಗೆ ಮನಸ್ಸಿಗೆ ಏನು ಬಂದು ತೊಗೊತಾರೋ ಅದನ್ನೇ ತಗೊಳ್ಳಿ ಅಂದ್ಬಿಟ್ಟು ಕಾರ್ನದಲ್ಲಿ ನಾನು ಬುಕ್ಕು ಪೆನ್ ಇಟ್ಟಿದ್ದೆ. ನನ್ನ ಮಗ ಬುಕ್ಕು ಪೆನ್ನನ್ನೇ ಎತ್ಕೊಂಡ. ಸೊ ನನಗೂ ಕೂಡ ತುಂಬ ಖುಷಿ ಇದೆ. ಸೊ ಇಲ್ಲಿ ಫಸ್ಟು ನಾನು ದೀಪ ಹಚ್ಕೊಂಡು ಮಗುಗೆ ಆರತಿ ಮಾಡಿ, ಅದಾದಮೇಲೆ ಗಂಧದ ಕಡ್ಡಿ ತೊಗೊಂಡು ಮಗುನೂ ಹಿಡ್ಕೊಂಡು ಹೊಸ್ಲು ಪೂಜೆನ ಮಾಡಿಸ್ತಿದ್ದೀನಿ. ಅದಾದಮೇಲೆ ಕಾಯಿ ಹೊಡೆದ್ಬಿಟ್ಟು, ಕಾಯಿ ಎಷ್ಟು ಚೆನ್ನಾಗಿ ಬಂತು. ನಂಗೆ ಕಾಯಿ ಚೆನ್ನಾಗಿ ಬಂದರೆ ಅದೊಂಥರ ನಮ್ಮ ಅಮ್ಮನಿಂದ ಕಲ್ತಿರೋದು ನಾನು, ಕಾಯಿ ಚೆನ್ನಾಗಿ ಬರಬೇಕು ಪೂಜೆ ಮಾಡಬೇಕಾದ್ರೆ ಅಂತ. ಸೊ ಕಾಯಿ ಚೆನ್ನಾಗಿ ಬಂದಾಗ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಕಾಯಿ ತುಂಬ ಚೆನ್ನಾಗಿ ಹೊಡೆದೆ. ಅದಾದಮೇಲೆ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿದ್ದು. ಯಾವಾಗಲೂ ಒಂದು ಅನ್ನಿಸ್ತಿರುತ್ತೆ ಫ್ರೆಂಡ್ಸ್, ಮೊದಲನೇ ಮಗುಗಾದರೆ ಫ್ಯಾಮಿಲಿನೇ ಆಗಲಿ ಅಥವಾ ನಾವೇ ಆಗಲಿ ಏನು ಒಂದನ್ನು ಮಿಸ್ ಮಾಡದೆ ಮಾಡ್ತೀವಿ. ಬಟ್ ಸೆಕೆಂಡ್ ಮಗು ಅಂದ ಕೂಡಲೇ ಫ್ಯಾಮಿಲಿಯವರಂತೂ ತಲೆನೇ ಕೆಡಿಸ್ಕೊಳ್ಳಲ್ಲ ಬಿಡಿ, ಅದು ಎರಡನೇ ಮಾತು. ಇನ್ನು ನಾವು ಅಂತ ಬಂದಾಗ್ಲೂ ಇಬ್ಬರನ್ನ ಮ್ಯಾನೇಜ್ ಮಾಡ್ಕೊಂಡು ಎಲ್ಲ ಮಾಡಬೇಕಾದ್ರೆ ನಮಗೂ ಕಷ್ಟ ಆಗುತ್ತೆ. ಆದರೂ ಕೂಡ ನಾನು ನನ್ನ ಇಬ್ಬರು ಮಕ್ಳಿಗೂ ಯಾವುದ್ರಲ್ಲೂ ಹೆಚ್ಚು ಕಡಿಮೆ ಆಗಬಾರ್ದು ಅಂತಲೇ ನನ್ನ ಕೈಲಾಗೋ 100% ಪ್ರಯತ್ನನ ನಾನು ಪಟ್ಟು ಮಾಡ್ತೀನಿ. ಬಟ್ ನನಗೆ ಇದೊಂದು ಬೇಜಾರು ಯಾವಾಗಲೂ ತಲೆಯಲ್ಲಿ ಕೊರಿತಾ ಇರುತ್ತೆ. ಫಸ್ಟ್ ಮಗು ಅಂದಾಗ ಜನ ಬಿಹೇವ್ ಮಾಡೋದು, ಬರೋದು, ನೋಡೋದು, ಕೊಡೋದು, ಮಾಡೋದು ಎಲ್ಲ ಇರುತ್ತೆ. ಸೆಕೆಂಡ್ ಮಗು ಅಂದಾಗ ಮೊದಲನೇದಕ್ಕೆಲ್ಲ ಮುಗ್ದಿದೆಯಲ್ಲ ಅನ್ನೋ ಥರ ಎಲ್ಲ ಥಿಂಕ್ ಮಾಡ್ತಾರೆ. ಬಟ್ ಹಂಗೆ ಮಾಡಬಾರ್ದು. ಸೊ ಇದೇ ಕಾರಣಕ್ಕೆ ನಾನು 2ನೇ ಸೀಮಂತನೂ ಕೂಡ ಮಾಡ್ಕೊಂಡಿದ್ದು. ಮೊದಲನೇ ಸೀಮಂತದಲ್ಲಿ ಏನು ಕಳ್ಕೊಂಡಿದ್ನೋ ಅದೆಲ್ಲ 2ನೇ ಸೀಮಂತದಲ್ಲಿ ಫುಲ್ಫಿಲ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೇನೆ. ಸೊ 2 ಮಕ್ಕಳು ಈಕ್ವಲ್ ಆಗಿ ನೋಡಬೇಕು ಯಾರೇ ಆದರೂ ಕೂಡ. ನಾನಂತೂ ಅದರಲ್ಲಿ 2ನೇ ಮಾತೇ ಇಲ್ಲ. ನನಗೆ ಯಾರೊಬ್ರು ಹೆಚ್ಚು ಕಡಿಮೆ ಅಂತಲ್ಲ, ಇಬ್ಬರೂ ಈಕ್ವಲ್ ಆಗಿ ಬೆಳೆಸೋದು ನಮ್ಮ ಕರ್ತವ್ಯ. ಅದನ್ನು ಜೆನ್ಯೂನ್ ಆಗಿ ನಾನಂತೂ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ ನಾನು ಫಸ್ಟ್ ಹೇಳಿದ್ನಲ್ಲ, ಬೇರೆಯವರಾದ್ರೂ ಕೂಡ ಮೊದಲನೇದಕ್ಕೆಲ್ಲ ಮುಗ್ದಿದೆ ಬಿಡು ಅಂತ ಥಿಂಕ್ ಮಾಡ್ತಾರೆ ಅಂತ. ಇಲ್ಲಿ ನಾನು ಯಾವುದೇ ವ್ಯಾವಹಾರಿಕವಾದ ವಿಚಾರವನ್ನು ಹೇಳ್ತಾ ಇಲ್ಲ. ಮಗುನ ಟ್ರೀಟ್ ಮಾಡೋ ವಿಚಾರದಲ್ಲಾದ್ರೂ ಅಷ್ಟೇ ಹಾಗೆ ಬರುತ್ತೆ. ಸೊ ಎಲ್ಲೂ ಇದಿರಬಾರ್ದು. ಇನ್ಫ್ಯಾಕ್ಟ್ ಕೆಲವು ಕಡೆ ಅಂತೂ ಏನು ಹೆಣ್ಣು ಶ್ರೇಷ್ಠ, ಗಂಡು ಶ್ರೇಷ್ಠ, ಅಥವಾ ಏನು ಬಣ್ಣದಲ್ಲಾದರೂ ಅವ್ರ ಕಪ್ಪು ಇವ್ರು ಬಿಳಿ, ಅಥವಾ 2 ಗಂಡು ಮಕ್ಕಳು 2 ಹೆಣ್ಮಕ್ಳು, ಈ ಥರ ಥಾಟು ಇನ್ನೂ ಈ ಸಮಾಜದಲ್ಲಿ ಹಾಗೇ ನೆಲೆ ಊರ್ಬಿಟ್ಟಿದೆ. ಇದೂ ನಂಗೆ ತುಂಬ ಇಷ್ಟನೇ ಆಗದೆ ಇರೋವಂಥ ಕಾನ್ಸೆಪ್ಟ್. ಇನ್ಫ್ಯಾಕ್ಟ್ ಎಷ್ಟೋ ಜನಕ್ಕೆ ಹೆಣ್ಮಗು ಬೇಕು ಅನ್ನೋರಿಗೆ ಗಂಡು ಮಗು ಬೇಕಿರುತ್ತೆ, ಗಂಡು ಮಗು ಬೇಕು ಅನ್ನೋರಿಗೆ ಹೆಣ್ಮಗು ಬೇಕಾಗಿರುತ್ತೆ. ಅದು ದೈವ ನಿರ್ಣಯ ಅಥವಾ ಪ್ರಕೃತಿ ನಮಗೆ ಕೊಟ್ಟಿರೋ ಕೊಡುಗೆ. ನಮ್ಗೇನು ಬೇಕಾಗಿರುತ್ತೋ ಅದು ಸಿಕ್ಕಿದ್ರೆ ಸಂತೋಷ. ಒಂದು ವೇಳೆ ಸಿಕ್ಕಿಲ್ವಾ, ಸಿಕ್ಕಿದನ್ನೇ ಪ್ರಸಾದ ಅಂತ ಸ್ವೀಕಾರ ಮಾಡ್ಕೊಂಡು ಬದುಕಿದ್ರೆ ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಇಂಥ ವಿಚಾರದಲ್ಲಿ ಪೇರೆಂಟ್ಸ್ಗೆ ಪ್ರಾಬ್ಲಮ್ ಇರಲ್ಲ. 2 ಗಂಡು ಮಕ್ಕಳಾದರೆ ಅಥವಾ 2 ಹೆಣ್ಮಕ್ಳಾದರೆ ಹೊರಗಡೆ ಅವ್ರದ್ದೇ ಯಾವಾಗಲೂ ತಲೆನೋವಾಗಿರುತ್ತೆ. ಇದೇ ಪೇರೆಂಟ್ಸ್ಗೂ ಕೂಡ ಕಾಡೋ ಅಂಥದ್ದು. ಅದರಿಂದನೇ ತುಂಬ ಮನೆಗಳಲ್ಲಿ ನೆಮ್ಮದಿಗಳನ್ನ ಕೆಡ್ಸ್ಕೊಂಡ್ಬಿಡೋದು ಅಂತ ನನಗಂತೂ ಯಾವಾಗಲೂ ಅನಿಸುತ್ತೆ. ಬಿಡಿ, ಇದಂತೂ ಒಂದು ಡಿಫ್ರೆಂಟ್ ಟಾಪಿಕ್. ಅದನ್ನು ನಾನು ಯಾವಾಗಾದ್ರೂ ಒಂದ್ಸತಿ ಮಾತಾಡ್ತೀನಿ. ಯಾಕಂದರೆ ಅದು ಯಾವಾಗಲೂ ನನಗೆ ಕೊರಿತಾನೆ ಇರುತ್ತೆ ಇಂಥ ಟಾಪಿಕ್ಸು. ಸೊ ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂತಲೂ ತುಂಬ ಸಲ ಅನ್ನಿಸ್ತಾ ಇರುತ್ತೆ. ವಿಷಯ ಡೈವರ್ಟ್ ಆಗಿಬಿಡ್ತಿದೆ. ಸೊ ಕಮಿಂಗ್ ಬ್ಯಾಕ್ ಟು ಮೈ ವಿಡಿಯೋ. ಈಗ ನಾನು ಹೇಳಿದ್ನಲ್ಲ, ಕಾಯಿ ಚೆನ್ನಾಗಿ ಬಂತು. ಸೊ 2 ಹೊಸ್ಲಿಗೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅದಾದಮೇಲೆ ನಾನು ಮನೇಲಿರುವಂಥ ದೇವ್ರ ಮನೇಲಿರ್ತಕ್ಕಂಥ ದೇವರಿಗೆ ಪೂಜೆನ ಸಲ್ಲಿಸ್ದೆ. ಏನ್ ಮಾಡ್ತಿದ್ದೀರಾ ಅಲ್ಲಿ? ಬನ್ನಿ ಇಲ್ಲಿ. ಓಯ್ 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 ವಿಧಾರ್ಥ, ಹಲೋ, ಏನ್ ನೋಡ್ತಿರೋದು? ಅಪ್ಪು ಏನ್ ಮಾಡ್ತಿದಾರೆ ಅವರು? ಏನ್ ಮಾಡ್ತಿದ್ದಾರೆ? ಓಯ್ ಚಾಮಿ,
ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಅವನು 9ನೇ ತಿಂಗಳ ಫೋಟೋಶೂಟ್ ಪ್ಲಸ್ ಹೊಸಲು ದಾಟಿಸೋ ಶಾಸ್ತ್ರವನ್ನು ಮುಗಿಸಿರುವಂಥದ್ದು. ಆ್ಯಂಡ್ ಇದಾದಮೇಲೆ ಅವ್ನು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ದು ಆಮೇಲೆ ಮಲ್ಕೊಂಡ. ಧ್ರುವ ಅವನ್ನ ಮಲಗಿಸ್ಬಿಟ್ಟು ಅವರು ನೈಟ್ ಡ್ಯೂಟಿಗೆ ಹೋಗಬೇಕಿತ್ತು. ಸೊ ರೆಡಿಯಾಗಿ ನೈಟ್ ಡ್ಯೂಟಿ ಅವ್ರು ಹೊರಟರು. ಅದಾದಮೇಲೆ ನಂದು ಈವ್ನಿಂಗ್ ರೂಟೀನ್ ಶುರುವಾಗುತ್ತೆ. ಧ್ರುವ ಮನೆಯಲ್ಲಿ ನೈಟ್ ಇಲ್ಲದೆ ಇರುವಂಥ ಸಂದರ್ಭ ಹೇಗಿರುತ್ತೆ ಅಂತ. ಆ್ಯಕ್ಚುಲಿ ಅದು ಈ ವಿಡಿಯೋದ ಮುಂದುವರೆದ ಭಾಗ ಆಗಿತ್ತು. ಬಟ್ ವಿಡಿಯೋ ಲ್ಯಾಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನೇ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಮುಂದುವರೆದ ಭಾಗವನ್ನು ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವ್ರ ಫ್ಯಾಮಿಲಿ ಫ್ರೆಂಡ್ ಮದುವೆ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಅದು ಇನ್ವಿಟೇಷನ್ದು ಫೋಟೋ ಆ್ಯಂಡ್ ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಕೊಟ್ಟು ಬಂದೆ ಅಷ್ಟೇ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಿ. ಏನೇ ಅಭಿಪ್ರಾಯ ಇದ್ರೂ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ. ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ ಪೂರ್ತಿ ವಿಡಿಯೋ ನೋಡಿದ್ದಕ್ಕೋಸ್ಕರ ಮತ್ತೊಮ್ಮೆ ಧನ್ಯವಾದಗಳು. ಬಾಯ್.